ಹೇಳು ಶಕುನಿ, ಹೇಳು, ಏನಾಯಿತು ಆ ನಿನ್ನ ಶಪಥ? ಏನಾಯಿತು ಆ ನಿನ್ನ ಸೇಡು? ದುರ್ಯೋಧನ ವಂಶವನ್ನು ನಾಶ ಮಾಡುವುದೆಂದು ಶಪಥವನ್ನಿಟ್ಟಿರಲಿಲ್ಲ. ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಏನಾಯಿತು ಆ ನಿನ್ನ ಸೇಡು? ಹೇಳು ಶಕುನಿ, ಹೇಳು, ಎದ್ದೇಳು. ಈ ಸೋಬಲರಾಜ್ ಶಕುನಿಯ ಶ್ವಾಸನೆಗಳನ್ನು ಹಲ್ಲೆಗಳೆಯುತ್ತಿರುವ ಅಧಮ ಮರಳುಗಳೇ, ಸದ್ದು ಏನೀ ಬಗೆಯ ಕೂವಕ ಕಂಟಕದ ಕೂಕ್ಷಿಕತೆಯ ಪ್ರವೀಣ? ಅಖಂಡ ಭರತ ಖಂಡಕ್ಕೆ ಕುಹಕ ಕಂಟಕದ ಕುಕ್ಷಿಕತೆಯ ಈ ಪ್ರವೀಣ, ಈ ಸೌಬಲ ರಾಜ ಮಾತ್ಸರ್ಯದ ಹೊರತಾಗಿ ಮಾತ್ಸರ್ಯದ ಈ ಮಹಾ ನಿಪುಣ, ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಹಲ್ಲೆಗಳೆಯುತ್ತಿರುವ ಆತ್ಮ ಮರುಳುಗಳೇ, ಸದ್ದು ಏ ದುರ್ಯೋಧನ, ದುರುಳ ದುರ್ಯೋಧನನೇ, ಕೇಳು. ಅಂದು ಅಂದು ನನ್ನ ಗಾಂಧಾರ ವಂಶೋದ್ಧಾರಕರಾದ ಪಾಪ ನಿರಪರಾಧಿಗಳು, ನನ್ನ ಗಾಂಧಾರ ವಂಶೋದ್ಧಾರಕರು ಹಾಗೂ ಹಾಗೂ ನನ್ನ ತಂದೆಯನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ಅವರಿಗೆ ನೀಡುತ್ತಿದ್ದಂತ ಚಿತ್ರ ವಿಚಿತ್ರವಾದ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯೂ ನಡುಗುತ್ತಿರುವುದು. ಕೈ ಕಾಲುಗಳು ಕಂಪಿಸುತ್ತಿರುವವು. ನನ್ನ ರಕ್ತವೇ ದಗದಗನೆ ಉರಿಯುತ್ತಿರುವುದು ದುರ್ಯೋಧನ. ಅಂದು 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 ನನ್ನ ಹತಭಾಗ್ಯ ಸಹೋದರಿ, ಅಯ್ಯೋ, ದಿನಕ್ಕೊಂದು ಹಿಡಿಯನ್ನ ಒಂದು ಒಡನೆ ನೀರನ್ನು ಕೊಡುತ್ತಿದ್ದೆ. ಆದರೆ ಆ ನನ್ನ ಸಹೋದರರು ಅದೆಲ್ಲವನ್ನು ನನಗಿಟ್ಟು ಅಯ್ಯೋ ಒಬ್ಬೊಬ್ಬರಾಗೆ ಆತರಾದರು. ದುರ್ಯೋಧನ ಒಬ್ಬೊಬ್ಬರಾಗೆ ಆತರಾದರು. ಅಯ್ಯೋ ವಿಧಿಯೇ, ಏನಪ್ಪ ಆ ದಾರುಣ್ಯ ದೃಶ್ಯವು, ಆ ದಾರುಣ್ಯ ದೃಶ್ಯವು ನನ್ನೀ ಶ್ರುತಿ ಪಟಲದಿಂದ ಚಿಳಿಯದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿದ್ದೇನೆ. ನನ್ನೀ ದೇಹವನ್ನು ಅಣು ಅಣುವಾಗಿ ತುಂಡರಿಸಿದರು ಸರಿಯೇ.
ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಅಟ್ಟಹಾಸದಿಂದ ಕೊಬ್ಬಿ ಮೆರೆಯುತ್ತಿರುವ ಆ ದುರುಳ ದುರ್ಯೋಧನನೇ ಹೇಳು. ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳೆಲ್ಲವೋ ದಾಳಗಳಲ್ಲವ ಮರುಳೆ ಇವುಗಳು, ದಾಳಗಳೆಲ್ಲವೋ ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಅನುಜರ ದೇಹದ ಮೂಳೆಗಳು ಮೂಳೆಗಳು ಮೂಳೆಗಳು, ದಾಳಗಳೆಲ್ಲವ ಮರುಳೆ ಇವುಗಳು, ದಾಳಗಳೆಲ್ಲವೋ. ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರು ವಂಶವೇ ಹಾಳು. ದ್ರೋಹಿ, ನನ್ನ ತಂದೆ ತಮ್ಮಂದಿರಗೋಳು, ಮುಂದೆ ನಿನ್ನ ಕುರು ವಂಶವೇ. ಕಾಳ ಸರ್ಪವನ್ನು ತುಳಿದೆಚ್ಚರಿಸಿದ ಕೂಳ ಕೌರವನ ಕೇಳು. ನಾಳೆ ನಡೆಯಲಿಕ ಕೋರ ಕಾಳಕತಿ ಕೌರವರಣಗಳ ಸಾಲು ಸಾಲು. ನಾಳೆ ನಡೆಯಲಿಕ ಕೋರ ಕಾಳಕತಿ ಕೌರವರಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ತುರುಣನಿಗೆ, ಸರ್ಪ ಕಿರೀಟವ ಧರಿಸಿ ಸರ್ಪದಿ ಮೆರೆಯುವ ತುರುಣನಿಗೆ, ಸದಾ ಯುದ್ಧವನ್ನೇ ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ಸದಾ ಯುದ್ಧವನ್ನೇ ಪಡಿಸಿ ಭೀಮನ ಬುದ್ಧಿಯ ಮಾರ್ಪಡಿಸಿ, ತೀರ್ಪುಗಾರ ಶ್ರೀಕೃಷ್ಣನ ಎದುರು ಹನುಮಂಗದ ನಿನ್ನ ತೊಡೆಯನ್ನು ಮುರಿಸಿ, ತೀರ್ಪುಗಾರ ಶ್ರೀಕೃಷ್ಣನ ಎದುರು ಹನುಮಂಗದ ನಿನ್ನ ತೊಡೆಯನ್ನು ಮುರಿಸಿ, ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳೆಲ್ಲವ ಮರುಳೆ ಇವುಗಳು, ದಾಳಗಳೆಲ್ಲವೋ ದಾಳಗಳೆಲ್ಲವ ಮರುಳೆ ಇವುಗಳು, ದಾಳಗಳೆಲ್ಲವೋ ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು, ಜನ್ಮದಾತನನ್ನೊಳಗೊಂಡ ಎನ್ನನುಜರ ದೇಹದ ಮೂಳೆಗಳು 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 ಮೂಳೆಗಳು, ದಾಳಗಳೆಲ್ಲವ ಮರುಳೆ ಇವುಗಳು, ದಾಳಗಳೆಲ್ಲವೋ 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 ದಾಳಗಳೆಲ್ಲವೋ. ನಾನು ಸಹ ನಿನ್ನಂತೆ 99 ಮಂದಿ ಸಹೋದರನೊಳಗೊಂಡು ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರಿಂದ ಒಲ್ಲೈಸಿಕೊಂಡು ರಾಜಾದಿರಾಜ ಸೋಮನ ರಾಜ ಮಾಮನಿಗೆ ಬೆಳೆಸರೆ ಜೈಪರ ಜೈಪರ ಆದರೆ ಅಯ್ಯೋ, ಆದರೆ ನನ್ನೀ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು, ಅಯ್ಯೋ ಗಾಳಿ ಗೋಪುರವಾದವು. ಅಯ್ಯೋ ಅಯ್ಯೋ. ಆದರೂ ಚಿಂತೆ ಇಲ್ಲ, ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು.
ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕೆಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನು ಅಡ್ಡದಾರಿಗೆಳೆದು ಹಸಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡೆಯಲ್ಲೇ ಮುಳುಗಿಸುವೆನು. ಅಯ್ಯೋ 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 ಬೇಡಿ ಅಯ್ಯೋ ಅಯ್ಯೋ ಅಳಬೇಡಿ ಅಯ್ಯೋ ಅಯ್ಯೋ ಅಳಬೇಡಿ ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ಆ ದುರ್ಯೋಧನನ 99 ಮಂದಿ ಸಹೋದರರನ್ನು ಚಿನ್ನ ಮುಂಡಗಳದಿಂದ ನಿಮಗೆ ನರಕದಲ್ಲಿ ನಿರಾಜನವನ್ನು ಮಾಡಿಸುವೆನು. ಅಳಬೇಡಿ ಅಳಬೇಡಿ. ಏ ದುರ್ಯೋಧನ, ನರಕದಲ್ಲಿ ಕೊಡುವ ಭಯಾನಕ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ಕೊಯ್ದು ಗುರು ಹಿರಿಯರಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟಿಸಿರುಳು ಬಿಡುವವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಅಲ್ಲವಯ್ಯ. ಆ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿಮ್ಮ ಆಗಮ. ಹಾಗಾದರೆ ನಾನು ಮಾಡುವುದು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗೃಹ ಇಲ್ಲ. ದುರ್ಯೋಧನ ಮಾವ, ತಮ್ಮಲ್ಲಿ ಸ್ವಲ್ಪ ಸಮಯವಿದ್ದರೆ ಪಗಡೆ ಆಟ ಆಡಿಕೊಂಡು ಮಾತಾಡಬಹುದಲ್ಲವೇ? ಆಗಬಹುದು ಮಾವ. ಪೀಠ ಸಿದ್ಧವಿದೆ, ಕುಳಿತುಕೋ. ಸುಯೋಧನ, ನಿನ್ನ ಸಂಖ್ಯೆ ಎಷ್ಟು? 5. ಮಾವ, ನಿನ್ನ ಸಂಖ್ಯೆ ಎಷ್ಟು? 5, 3. ಚಿಂತೆ ಏಕೆ ಕುರ್ರಾಜ? ಜಯದ್ರಥ, ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ಈ ದಿನ ದೂತರ ಸಮಾಚಾರವನ್ನು ತಂದಿರಬೇಕಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಳದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಕೃಷ್ಣನು ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಹ ಇಲ್ಲ, ಬಿಡು ಸುಯೋಧನ. ಅಗ್ರಜ 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 ಅಗ್ರಜಾನ್ವಿತಕ್ಕೆ ಎದು ನಂದನನು
ದರಿದ್ರಾನ್ವಿತ ಗೆಳೆಯ ವಿದುರನ ಸಂಧಿಸ ಘನ ಕುಟೀರಕ್ಕೆ ಹೋಗಿಪ್ಪನೆ ಸೈತದಳಿಯನಗೆ ಅಗ್ರಜ ದುರಾತ್ಮರಾದ ದೋಯಿಗಳ ಮತವ ಮುರಿದೆ ಈ ಕ್ಷಣ ದುರಾತ್ಮರಾದ ದೋಯಿಗಳ ಮತವ ಮುರಿದೆ ಈ ಕ್ಷಣ ಮತವ ಮುರಿದ ಈ ಕ್ಷಣ ಮತವ ಮುರಿದ ಈ ಕ್ಷಣ ಪುಂಡರನ್ನು ಭೇದಿಸಿ ದಯವ ಪಡೆದು ಬರುವೆನಾ ಪುಂಡರನ್ನು ಭೇದಿಸಿ ದಯವ ಪಡೆದು ಬರುವೆ ಹುತದಿ ಮರವ ಆತಮರನ್ನು ಶಿರವ ಪಡೆದು ತರುವೆನ ಹುತದಿ ಮರವ ಆತಮರನ್ನು ಶಿರವ ಪಡೆದು ತರು ದುರಾತ್ಮರಾದ ದೋಯಿಗಳ ಮದವ ಮುರಿದ ಈ ಕ್ಷಣ ಮದವ ಮುರಿದ ಈ ಕ್ಷಣ ಮದವ ಮುರಿದ ಈ ಕ್ಷಣ ಅಣ್ಣ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು ನಾಳಿನ ಪ್ರಾತಃಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತಣ್ಣ ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ ನಡೆ ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಆಗಲೇ ರಾಜ್ಯ ಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನನಾಂಚರಿಸೋಣ ಎಷ್ಟೊಂದು ಅವಹೇಳನ ಎಷ್ಟೊಂದು ಅವಹೇಳನ ಇದು ಅವಹೇಳನವಲ್ಲ ಪ್ರಿಯ ಸಹೋದರ ಕೃಷ್ಣನು ಭಕ್ತಪರಾಧೀನ ಆತನಿಗೆ ವಿದುರನಂತಹ ಭಕ್ತರು ಮತ್ತಾರಿರುವರು ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ಚಿಂತಿಸಬೇಡ ನಡೆ ಸಹೋದರ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಮುರಾರಿ ಕೃಷ್ಣನ ಕುಟುಂಬ ಜಾಲದ ಮೂಲವ ತಿಳಿದು ಅಸದ್ವೈ ಮುರಾರಿ ಕೃಷ್ಣನ ಕುಟುಂಬ ಜಾಲದ ಮೂಲವ ತಿಳಿದು ಅಸದ್ವೈ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಗುರುಕುಲವೇ ವಿನಾಶವಾಗುವ ಕಾಲವು ಬಂದೆಂದವು ಜಮಗೆ ಗುರುಕುಲವೇ ವಿನಾಶವಾಗುವ ಕಾಲವು ಬಂದೆಂದವು ಜಮಗೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ನಲ್ಲೆಯರ ಆ ಗೊಲ್ಲನ ಮರ್ಮವು ಹರಿಯದೆ ಈ ಪರಿ ದುಡುಕುವುದೇ ನಲ್ಲೆಯರ ಆ ಗೊಲ್ಲನ ಮರ್ಮವು ಹರಿಯದೆ ಈ ಪರಿ ದುಡುಕುವುದೇ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು ಸಹೋದರ 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 ನೋಡಿದೆಯಾ ಮಾವ ಈ ನನ್ನ ಪ್ರಿಯ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಬಾರಿ ದುಸ್ಸಾಹಸವೆನಿಸುವುದು ಈಗೇನು ಮಾಡುವುದು ಶಕುನಿ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ ಮತ್ತಾವ ವಿಚಾರಕ್ಕಾಗಿ ಮಾವ ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನೇ ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಗಳನ್ನು ಆಶ್ರಯಿಸುತ್ತಿದ್ದಾನೆ ಪ್ರಾರಂಭದಲ್ಲೇ ಸಹಿಸಲಾಗದಂತ ಅಪಮಾನ ಭಕ್ತಿ ವೈರ್ಯಾಗಗಳ ವಂಚಿತನಾದ ನೀ ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಶಕುನಿ ಆತನು ಕ್ಷತ್ರಿಯ ಜಾತಿಯ ಕಳಂಕ ಸರ್ಪದವನು ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದು ಅವತರಿಸಿದವನು ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರು ಅವರನ್ನೇ ಧ್ವಂಸ ಮಾಡುವವನು ಕಂಸ ಜರಸಂದ್ರ ಶಿಶುಪಾಲಾದಿಗಳು ಇವರೆಲ್ಲ ನಿನಗೆಂತ ಮಿತ್ರರಾಗಿದ್ದರು ಹೌದು ಮಾವ ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದನು ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಆ ಉಗ್ರಸೇನನನ್ನು
ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕುಳ್ಳಿಸಿದವನು ಅಂತವನಿಗೆ ಮನ್ನಣೆ ಏಕೆ? ಹಾಗಾದರೆ ನನ್ನನ್ನೇಕೆ ಹೊರಗೆ ಕಳಿಸಿದೆ? ಆ ನಂದಗೋಪಾಲನ ಮನೆಯ ಬಾಗಿಲಿನಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ಆ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ ಕೆತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನು ವಿಜಯೋನ್ಮಾತ್ಮಕವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಇತ್ತು. ಹೌದು ಮಾವ. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನೀನು ನನಗೆ ಬೇಡ ಅಂತ ನೀನು ನಿಸ್ಸಂಕೋಚದಿಂದ ಕೇಳಬೇಕಾಯಿತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು ಶಕುನಿ. ಆದರೆ ಆತನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಏನು ಹೇಳಿದ ಸುಯೋಧನ? ಆ ಪಾಂಡವರು ಪಾಪನ. ನೀನು ಒಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ಆಶಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗಬೇಕು. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿಂದ ಹಕ್ಕು ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದೆಂದರೆ ಏನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಚನಾಂಜಲಿ ಇಡುವುದು ನಿನಗೆ ಉಚಿತವಲ್ಲ. ಈಗಾಗಲೇ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ದೈನ್ಯವೃತ್ತಿ ಏಕೆ? ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಸಲುವಾಗಿ ಆ ಪಾಂಡವರಿಗೆ ಸೂಜು ಮುಣಿಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಕೃಷ್ಣನಿಗೂ ತಕ್ಕ ಪ್ರಾಯಚಿತವಾಗಬೇಕು. ಆಗಲೇಬೇಕು. ಈ ವಿಚಾರದಲ್ಲಿ ನನ್ನೊಂದು ಸಲಹೆ ಇರುವುದು ಸುಯೋಧನ. ಏನದು ಮಾವ ಆ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸುವೆನು. ಇನ್ನು ನಡೆ. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ನಡೆ ಮಾವ, ನಡೆ ಕುರುಕುಲದ ರಣಕಲಿ ನಡೆ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿರುವೇನೋ? ನಿನ್ನ ಕುರುಕುಲ ವಂಶವನ್ನು ನಿರ್ಮೂಲನ ಮಾಡುವುದಾಗಿ ಶಪಥವನ್ನು ಇಟ್ಟಿರುವೆನಲ್ಲೋ. ಅಯ್ಯೋ, ಶಪಥವನ್ನು ಗೈದಿರುವೆನಾ ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನಾ? ಎನ್ನನುಜರನ್ನು ಅಂದು ತಲೆಮನೊಡಿ ದಿನಕ್ಕೊಂದು ಇಡಿಯನ್ನ ನೀರವರಿಗಿರಿತೆ. ಅಯ್ಯ ಪಾಪಿ, ಎನ್ನನುಜರನ್ನು ಅಂದು ತಲೆಮನೊಡಿರಿಸಿ ದಿನಕ್ಕೊಂದು ಇಡಿಯನ್ನ ನೀರವರಿಗೆ ನರಕದೊಳಗವರನ್ನು ಬರಿ ನೋವಗೊಳಿಸಿದ. ಪಾಪಿ, ನರಕದೊಳಗವರನ್ನು ಬರಿ ನೋವಗೊಳಿಸಿ ದುರ್ಮೂಖರವರನ್ನು ಮರಣಗೊಳಿಸುವ ತೆರಗಿ ಶಪಥವನ್ನು ಗೈದಿರುವೆನಾ? ಹಠಾತ್ತದಿ ತುಳಿದ ವಿಷ ಸರ್ಪದಂತೆ ಕೊಕ್ಕಿಕೊಳ್ಳುವೆನವರ ರಣಹದ್ದಿನಂತೆ. ಹಠಾತ್ತದಿ ತುಳಿದ ವಿಷ ಸರ್ಪದಂತೆ ಕೊಕ್ಕಿಕೊಳ್ಳುವೆನವರ ರಣಹದ್ದಿನಂತೆ. ವಂಚನೆಯ ಪ್ರಾಣಿ ಗುಳ್ಳೆ ನರಿಯಂತೆ. ಸಂಚಿಂದ ಗರುಡ ಕುಸಿದೋಗುವಂತೆ
ಶಪಥವನ್ನು ಗೈದಿರುವೆನಾ ಕುರುವಂಶವನ್ನು ನಿರ್ಮೂಲಗೊಳಿಸಲು ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನಾ ಶಪಥವನ್ನು ಗೈದಿರುವೆನಾ ಶಪಥವನ್ನು ಗೈದಿರುವೆನಾ ನನ್ನ ಸಲಹೆಯನ್ನೇ ಕೇಳುತ್ತಿರು ನಿನ್ನ ಕುಲದ ಬೇರನ್ನೇ ಕಿತ್ತೆಗೆಯುವೆ ಶಕುನಿ ಎಂಬ ಮೂರಕ್ಷರವನ್ನು ಬಲ್ಲೆಯ ಮರುಳೆ ಶಾ ಎಂದರೆ ಈ ಶಕ್ತಿ ಪ್ರಧಾನರಾದ ಹೂ ಎಂದರೆ ಈ ನಿನ್ನ ಕುರುಕುಲ ವಂಶವನ್ನು ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನೇ ಈ ಶಕುನಿ ಶಕುನಿಯಿಂದ ಬರುವ ಅಂಶ ನಿರ್ನಾಮ ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದಿರುವೇನೋ ಏ ಮೂಡ ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನಾ ಅಂದಿಗೆ ಅದು ಕಾಗೆ ಹೊರತ ಗೂಡಾಯಿತು ಭಾರಿ ಹೊರತ ಪೀಡಾಯಿತು ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿ ಮಂಡೆಗೆದರಿ ಮುಂಡೆ ಆಗುವಳು ಅಂದಿಗೆ ಈ ಶಕುನಿಯ ಮನಸ್ಸಿಗೆ ಶಾಂತಿ ಮನಃಶಾಂತಿ ವಿಶ್ರಾಂತಿ ಅಧಿಕಾರ ಇದೆ ಎಂದು ಕೊಬ್ಬಿ ಮೆರೆಯುತ್ತಿರುವೇನೋ ಇನ್ನೆಷ್ಟು ದಿನ ತಾನೇ ಇರುವುದು ನಿನ್ನ ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ನಾನು ನೋಡುವೆ ಇಷ್ಟ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಅಧಿಕಾರ ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನ್ ಬಲಿಯ ಕೊಟ್ಟು ನಾನು ನೋಡು ಇಷ್ಟ ನಾನು ನೋಡು ದ್ರೋಹಿ ನಾನು ನೋಡುವೆ ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ ನಿನ್ನ ಕೊನವಾಸ ಬೆಳೆಯುವುದೇ ನನ್ನ ಮನದಲ್ಲಿ ಗೌರವ ಅತಿಯಾಸೆ ತುಂಬಿರುವುದು ನಿನ್ನ ಮನದಲ್ಲಿ ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ ದೊರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ದೊರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕೊಲನಾಶ ಗೈಯುವುದೇ ನನ್ನ ಮನದಲ್ಲಿ ಇದು ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪೋ ಏ ಕೌರವ ಆ ಬ್ರಹ್ಮನ ತಪ್ಪು ಅಧಿಕಾರ 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 ಬಲದಿಂದ ಕೊಟ್ಟು ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ಇಷ್ಟ ನಾನು ನೋಡು ದ್ರೋಹಿ ನಾನು ನೋಡುವೆ ಸೂರದನುವ ಹಿಡಿದು ನಿನ್ನ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಪಾಪ ಕರ್ಣ ಸೂರದನುವ ಹಿಡಿದು ನಿನ್ನ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು ಸಿಡಿದೆದ್ದು ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ನಿನ್ನ ತೊಡೆ ಕುಟ್ಟಿಕೊಳ್ಳುವನು ಏ ಕೌರವ
ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ, ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈತ ನಾನು ನೋಡು, ದ್ರೋಹಿ ನಾನು ನೋಡು, ಪಾಪಿ ನಾನು ನೋಡುವೆ. ಸೂರದನ್ನುವ ಹಿಡಿದು ನಿನ್ನ ವೀರ ಪಾತನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಕರ್ಣ ಸೂರದನ್ನುವ ಹಿಡಿದು ನಿನ್ನ ವೀರ ಪಾತನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆ ಕುಟ್ಟಿಕೊಳ್ಳುವನು. ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ, ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಕುಪ್ಪಿ ನಡೆಯುವೆ. ಆ ಭೀಮನಿಗೆ ಬಲಿಯ ನಾನು ನೋಡುವೆ. ನೀಚ ನಾನು ನೋಡು, ದ್ರೋಹಿ ನಾನು ನೋಡುವೆ. ಪರಮಾತ್ಮ ವಾಸುದೇವ, ಕೃಷ್ಣ ಕೃಷ್ಣ ದೇವಾ ಬಾಮೆಯ ರಮಣ ಶ್ರೀ ಶ್ಯಾಮಲ ಕಾಯೋ ಕೃಷ್ಣ ಕೃಷ್ಣ, ಬಾಮೆಯ ರಮಣ ಶ್ರೀ ಶ್ಯಾಮಲ ಕಾಯೋ ಕೃಷ್ಣ ಕೃಷ್ಣ, ಬಾಮೆಯ ರಮಣ ಶ್ರೀ ಶ್ಯಾಮಲ ಕಾಯೋ ಕೃಷ್ಣ. ಪರಮಾತ್ಮ ವಾಸುದೇವ, ಕಾಮಿತ ಫಲದಾತ ಸಮಪೂಜಿತ ಪದ. ಪರಮಾತ್ಮ ವಾಸುದೇವ, ಎಂದಿಗೆ ನನಗೆ ದರ್ಶನ ನೀಡುವೆ ತಂದೆ. ಕಾಮಿತ ಫಲದಾತ ಸಮಪೂಜಿತ ಪದ, ಕಾಮಿತ
ಸಮಪೂಜಿತ ಪದ ಕಾಮಿತ ಫಲದಾತ ಸಮಪೂಜಿತ ಪದ ಸ್ವಾಮಿಯ ರಮಣ ಶ್ರೀ ಶ್ಯಾಮಲ ಕಾಯೋ ಕೃಷ್ಣ ಕೃಷ್ಣ ಸ್ವಾಮಿಯ ರಮಣ ಶ್ರೀ ಶ್ಯಾಮಲ ಕಾಯೋ ಕೃಷ್ಣ ಪರಮಾತ್ಮ ವಾಸುದೇವ ಯಾದವ ಗೋಪಾಲ ರುಕ್ಮಿಣಿ ಲೋಲ ಯಾದವ ಗೋಪಾಲ ರುಕ್ಮಿಣಿ ಲೋಲ ಯಾದವ ಗೋಪಾಲ ರುಕ್ಮಿಣಿ ಲೋಲ ಯಾದವ ಗೋಪಾಲ ರುಕ್ಮಿಣಿ ಲೋಲ ಯಾದವ ಗೋಪಾಲ ವರಗುಣ ನಿಜ ಲೋಲ ನಿಜ ಗುಣ ಜಾಲ ವರಗುಣ ನಿಜ ಲೋಲ ನಿಜ ಗುಣ ಜಾಲ ವರಗುಣ ನಿಜ ಲೋಲ ನಿಜ ಗುಣ ಜಾಲ ಸ್ವಾಮಿಯ ರಮಣ ಶ್ರೀ ಶ್ಯಾಮಲ ಕಾಯೋ ಕೃಷ್ಣ ಕೃಷ್ಣ ಸ್ವಾಮಿಯ ರಮಣ ಶ್ರೀ ಶ್ಯಾಮಲ ಕಾಯೋ ಕೃಷ್ಣ ಪರಮಾತ್ಮ ವಾಸುದೇವ ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಪರಮಾತ್ಮ ಯಾವಾತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು, ಸರ್ವಜ್ಞನು, ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಇಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ ನಿನ್ನ ದರ್ಶನ ಭಾಗ್ಯ ದೊರೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವೆನು. ಪರಮಾತ್ಮ ಇದೋ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಜಗವ ಸುತ್ತಿಹುದೆಲ್ಲ ನಿನ್ನ ಮಾಯವಯ್ಯ. ಜಗವ ಸುತ್ತಿಹುದೆಲ್ಲ ನಿನ್ನ ಮಾಯವಯ್ಯ. ನಿನ್ನ ಸುತ್ತಿಹುದೆಲ್ಲ
ಎನ ಮನವಯ್ಯ ಜಗಕ್ಕೆ ಬಲ್ಲಿದನು ನೀನು ಜಗಕ್ಕೆ ಬಲ್ಲಿದನು ನೀನು ಏನ ಬಲ್ಲೆನು ನಾ ಮೂರು ಜಗವು ನಿನ್ನೊಳಗೆ ನೀನು ನನ್ನೊಳಗೆ ಕರಿಯು ಕನ್ನಡಿಯೊಳಡಗಿರ್ಪ ಚರಣನಂತೆ ನೀ ಎನ್ನೊಳಡಗಿರೋ ಶ್ರೀವಾಸುದೇವ ಪರಮಾತ್ಮ ವಾಸುದೇವ ಮೊರೆ ಕೇಳಿ ನೀ ಬರೆಯ ಮುರಾರಿ ಭಕ್ತನ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬರೆಯ ಮುರಾರಿ ಭಕ್ತನ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬರೆಯ ಪರಮಾತ್ಮ ವಾಸುದೇವ ಎಂದಿಗೆ ನನಗೆ ದರ್ಶನ ನೀಡುವೆ ತಂದೆ ವಾರಿಜಮಾಲ ರುಕ್ಮಿಣಿ ಲೋಲ ವಾರಿಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ವಂದಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಮಾಧವ ಬಣ್ಣಿಸಲಗುವುದೇ ನಿನ್ನಯ ಲೀಲಾ ಪರಮಾತ್ಮ ಬಣ್ಣಿಸಲಗುವುದೇ ನಿನ್ನಯ ಲೀಲಾ ಬಣ್ಣಿಸಲಗುವುದೇ ನಿನ್ನಯ ಲೀಲಾ ಬಣ್ಣಿಸಲಗುವುದೇ ನಿನ್ನಯ ಲೀಲಾ
ಜನತಾ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆ ಆಲಿಸು ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಭಕ್ತ ಶಿರೋಮಣಿ ಭಕ್ತ ಶಿರೋಮಣಿ ಕುಶಲವೇ? ಕೃಷ್ಣಯ್ಯ ಬಂದೆಯ ಕೃಷ್ಣಯ್ಯ. ಭಕ್ತ ಜನ ಮಂದಾರ ಭವರೋಗ ಪರಿಹಾರ ಬಯಸಿದ ಭಕ್ತರ ಭಾಗ್ಯಾಧಾರ ಈ ದೀನನ ಮೇಲೆ ದಯೆ ತೋರಿ ಇಂದಿಗೆ ದರ್ಶನವಿತ್ತೆಯ ಪರಮಾತ್ಮ. ಪ್ರಥಮ ವಂದನವಯ್ಯ ಪರಮ ಪುರುಷ ದಶ ವಂದನವಯ್ಯ ದಶರಥ ರಾಮನನ್ ಪೋಲ್ವಾ ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಸರಸಿಜಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದರಸ ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ. ವಿದುರ, ನಿನ್ನ ಕೊಂಡಾಟವಾಗಿರಲಿ. ನಾನು ಮಾರ್ಗಾಯಸದಿಂದ ಬಹಳ ಬಳಲಿ ಬಂದಿರುವೆನು. ನನಗೇನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಹಣು ಸ್ವರೂಪಿಯಾದ ನಾನು ಏನನ್ನು ತಾನೇ ಕೊಡಬಲ್ಲೆ ದೇವ? ವಿದುರ, ನಾನೇನೋ ಕಾರ್ಯಾರ್ಥಿಯಾಗಿ ಆ ದುರ್ಯೋಧನನ ಸಭೆಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿವರೆಗೂ ಕರೆದುಕೊಂಡು ಬಂದಿದೆ. ವಿದುರ, ನೀನೇನು ಸಾಮಾನ್ಯನೇ? ಪಡವಿಯೋಳ್ ಭಕ್ತ ಶಿರೋಮಣಿ ಪಡವಿಯೋಳ್ ಭಕ್ತ ಶಿರೋಮಣಿ ಅಲ್ಲೇ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಪರಮಾತ್ಮ ಭಕ್ತಿಯ ಪಾಶದಿ ಧನ್ಯನಾದೆ ದೇವ, ಧನ್ಯನಾದೆ. ಭಕ್ತಿಯ ಪಾಶದಿ ತವನೊಲಿಸಿದೆ ಎತ್ತೋದರು ಮನ ಇತ್ತಲೇ ಬಾರ್ಬೋದು ಎತ್ತರುವುದರು ಮನ ಇತ್ತಲೇ ಬಾರ್ಬೋದು
ಚಕ್ಕನೆಂದೆನಿಸಿದ ವಿದುರ ವಿದುರ ಚಕ್ಕನೆಂದೆನಿಸಿದ ಭಕ್ತ ಸುಯೋಧನ ಚಕ್ಕನೆಂದೆನಿಸಿದ ಭಕ್ತ ಸುಯೋಧನ ಭಕ್ತನೇ ನಿನಗಿಂತ ಉತ್ತಮರಿರುವರೆ ಪರಮಾತ್ಮ ಭಕ್ತನೇ ನಿನಗಿಂತ ಉತ್ತಮರಿರುವರೆ ಬಲ್ಲೆ ನಿನ್ನಯ ಮನವ ಬೇಡೋ ಬೇಡೋ ಬಲ್ಲೆ ನಿನ್ನಯ ಮನವ ವಿದುರ 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 ಸರ್ವದಾ ನನ್ನನ್ನೇ ಧ್ಯಾನಿಸುತ್ತ ಪ್ರಪಂಚದ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ 40 ವರ್ಷಗಳಿಂದಲೂ ಇದೇ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆಕೊಡದಿರುವ ಆಹಾರ ಪದಾರ್ಥಗಳನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿ ನಾನು ಅರಿಯೇನೆ ವಿದುರ. ನಾನು ಮಾರ್ಗಾಯಸದಿಂದ ಬಳಲಿ ಬಂದಿರುವೆ, ನನಗೇನಾದರೂ ಆಹಾರವನ್ನು ಕೊಡುವುದಿಲ್ಲ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ಪರಮಾತ್ಮ? ಏನು ಕ್ಷೀರವೇ? ನನಗೆ ಬೇಕಾದ ಆಹಾರವೇ ಅದು. ಹಿಂದೆ ಕುಚಲನು ಭಕ್ತಿಯಿಂದ ಅಮೃತಕ್ಕೆ ಸಮಾನವಾದ ಅವಲಕ್ಕಿಯ ಸಾರವು ಇದರ ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸುತ್ತಿದ್ದ ಹಣ್ಣಿನ ರುಚಿಯು ಇದರ ಈಗಲೂ ಸವಿದಂತಿರುವುದು. ಈ ಎಲ್ಲಕ್ಕಿಂತಲೂ ಉತ್ತಮವಾದ ಆಹಾರ ಕ್ಷೀರವಲ್ಲವೇ? ಎಲ್ಲಿ? ಅದನ್ನೇ ಕೊಡು. ಆಗಬಹುದು ಪರಮಾತ್ಮ. ಏಕೆ ವಿದುರ, ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಪರಮಾತ್ಮ, ಏನೆಂದು ಹೇಳಲಿ? ಇದ್ದ ಕ್ಷೀರವನ್ನು ಈಗ ತಾನೇ ತಮಗರ್ಪಿಸಿ ಪ್ರಸಾದದ ರೂಪವಾಗಿ ನಾನೇ ಪಾನ ಮಾಡಿದೆನಲ್ಲ. ವಿದುರ, ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲ. ಎಲ್ಲಿ? ಆ ಪಾತ್ರೆಯನ್ನು ಕೊಡು. ಆಗಬಹುದು ದೇವ. ನೋಡಿದೆಯಾ ವಿದುರ, ಪಾತ್ರೆಯಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಎಂತಹ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ, ಅದರಿಂದ ತಮ್ಮ ತುದಿ ನಾಲಿಗೆಯೂ ಕೂಡ ನೆನೆಯುವಂತಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ನೋಡಿದೆಯಾ ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ. ಅಲ್ಲಿ ನೋಡು ವಿದುರ. ಧನ್ಯನಾದೆ, ಧನ್ಯನಾದೆ, ಧನ್ಯನಾದೆ ದೇವಾ, ಧನ್ಯನಾದೆ. ಬ್ರಹ್ಮಾಂಡದೀಶ ಭುವಿಯೋ ಭಕ್ತ ಜನ ಪರಿಪಾಲಿತೋ ಸಪ್ತಾದಿ ಮುನಿ ವಂದಿತೋ ದಾನವ ಕುಲ ವಿನಾಶಿತೋ
ದಾನವ ಕುಲವಿನ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಮುರಳೀಧರ ಕರುಣಾಕರ ಮುರಳೀಧರ ಕರುಣಾಕರ ಸಾಗರ ಶಯನ ಸಾಗರ ಶಯನ ವಾಮನ ರೂಪದ ಬಲಿಗರ ನಿನ್ನ ನಾಮಾಭಿಧೇಯವು ಬಲು ಅಮರ ವಾಮನ ರೂಪದ ಬಲಿಗರ ನಿನ್ನ ನಾಮಾಭಿಧೇಯವು ಬಲು ಅಮರ ಪಾಮರರೊಳು ನೀ ಕರುಣೆಯ ತೋರಿ ಪಾಮರರೊಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಸಾಗರ ಶಯನ ಪರಮಾತ್ಮ ಕ್ಷೀರಸಾಗರ ಶಯನನಾದ ನೀನು ಇಂದು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸುದೇವ ದೇವಿಕೆಯರೇ ಧನ್ಯರೂ ಪರಮಾತ್ಮ. ಮಿತ್ರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಹೋಗುತ್ತಿರುವೆನು, ನೀನು ಅಲ್ಲಿಗೆ ಬಾ. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ಧೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಭಕ್ತರಾದ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ಪರಮಾತ್ಮ. ಮಿತ್ರ, ನಾನೀಗಲೇ ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಮುಖ್ಯ ವಿಚಾರವೊಂದನ್ನು ಮಾತನಾಡಿಕೊಂಡು ಹಾಗೆಯೇ ಆ ದುರ್ಯೋಧನನ ಸಭೆಗೆ ಹೋಗುತ್ತಿರುವೆನು. ನೀನು ಅಲ್ಲಿಗೆ ಬಾ. ಅಲ್ಲಿ ಎಂದೂ ನಡೆಯದ ವಿಚಿತ್ರವೊಂದು ನಡೆಯುವುದು, ನೀನು ನೋಡುವೆಯಂತೆ. ಆಗಬಹುದು ಪರಮಾತ್ಮ. ಜಗದ ಜೀವನದ ತನು ನೀನೇ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವಾ ಜಗದ ನಿಗಮಗೋಚರನೇ ನಿರ್ಮಲಾತ್ಮಕ ನಿನ್ನ ನಿಗಮಗೋಚರನೇ ನಿಗಮಗೋಚರನೇ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರಲಿ. ಹೌದು ಪರಮಾತ್ಮ, ಬಲ್ಲವರಿಲ್ಲ ಜಗದ ಜೀವರಲಿ ಪವನಿಗೆ ಸಿಲುಕಿದ ಕ್ರಾಂತಿಯ ಮನುಜರ. ಪವನಿಗೆ ಸಿಲುಕಿದ ಕ್ರಾಂತಿಯ ಮನುಜರ ಪವನಿಗೆ ಸಿಲುಕಿದ ಕ್ರಾಂತಿಯ
ಭವರೋಗ ವೈದ್ಯ ಈ ಪರಿಪಾಲಿತೆ ಜಗದ ಜೀವನದ ಆದಿಸಿ ತುಳಿಸಿ ಮಾಲಿಯ ಕವಿಸಿ ತುಳಿಸಿ ಮಾಲಿಯ ಕವಿಸಿ ಮನ ಹಿಡಿಯುವ ಮೋಹನ ರೂಪ ದೇವಾ ಜಗದ ಜೀವನದ ಜಗದ ಜೀವಾತ್ಮನೋ